ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಹೋಟ್ಲಲ್ಲಿರೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಹಾಗೆ ನಾವು ಸ್ವಲ್ಪ ಕೆಲಸ ಇತ್ತು, ಕುಂದಾಪುರಕ್ಕೆ ಬಂದ್ವಿ. ಕುಂದಾಪುರಕ್ಕೆ ಬಂದ ನಂತರ ನನ್ನ ಕೆಲಸ ಮುಗೀತು. 11 ಗಂಟೆಗೆ ಬಂದು 1:15 ಕೆಲಸ ಮುಗೀತು. ಹಾಗೆ ನೋಡಿ, ಇದು ಕೆಂಪು ಚಟ್ನಿ, ಇದು 1:15. ಆಮೇಲೆ ನನ್ನ ಮಾವನ ಮಗಳು ಸಹ ನನ್ನ ಜೊತೆ ಇದ್ದಾಳೆ. ಅವಳು ಕೆಲಸ ಇತ್ತು ಸ್ವಲ್ಪ, ಅವಳು ಬೇರೆ ಕಡೆ ಕೆಲಸ ಇತ್ತು ಅವಳಿಗೆ ಸ್ವಲ್ಪ ಕುಂದಾಪುರದಲ್ಲೇ. ಹಾಗೆ ನನ್ನ ಕೆಲಸ ಮುಗಿಸಿದೆ, ಅವಳ ಕೆಲಸ ಮುಗಿಲಿಲ್ಲ. ಹಾಗಾಗಿ ಅವಳನ್ನು 1:15 ಆಯ್ತಲ್ಲ ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಅಂದರೆ ಸೈಬರ್ ಹತ್ರ ಅವಳಿಗೆ ಕಾಲೇಜಿನ ಬಗ್ಗೆ ಏನು ಕೇಳೋದಿತ್ತು, ಸೈಬರ್ ಹತ್ರ ಕೆಲಸ ಇತ್ತು. ಅದರಿಂದ ಅವಳ ಕೆಲಸ ಮುಗ್ದಿರಲಿಲ್ಲ. ಹಾಗೆ ಊಟ ಮಾಡ್ಕೊಂಡು ಬಿಡೋಣ, ಆಮೇಲೆ ಮತ್ತೆ ಮೊದಲಾಯ್ತು ಅಂತ ಹೇಳ್ಬಿಟ್ಟು ಕರೆದೆ ನಾನು. ಹಾಗೆ ಅವಳು ಬಂದಳು. ಅವಳದು ಆ ದಿನ ಬರ್ತ್ಡೇನೂ ಇತ್ತು. ಹಾಗಾಗಿ ಅವಳು ವೆಜ್ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡಿದ್ರೆ ಅವಳು ಬೇಡ, ನಂದು ಇವತ್ತು ಬರ್ತ್ಡೇ, ನಿಮ್ಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ. ಅದರಿಂದ ನಾವು ಇಲ್ಲಿ ಬಂದ್ವಿ. ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ, ಒತ್ತಾಯ ಮಾಡಿ ಕರ್ಕೊಂಡು ಬಂದ್ವಿ. ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ. ಮತ್ತು ಬೇಜಾರಾಗಿ ಮಾಡಬೇಕು ಅಂತೇಳಿ ಇಲ್ಲಿ ಚಿಕನ್ ಲಾಲಿಪಾಪ್ ತೊಗೊಂಡ್ವಿ ನಾವು. ಹಾಗೆ ಅದು ತುಂಬ ಟೇಸ್ಟ್ ಇತ್ತು, ಮಾತ್ರ ತುಂಬ ಚೆನ್ನಾಗಿತ್ತು. ಈ ಹೋಟ್ಲಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಫುಡ್. ನಾನು ಯಾಕಂದರೆ 1-2-3 ಸಲ ನಮ್ಮ ಮನೆಯವ್ರ ಜೊತೆ ಬಂದಾಗ ಅಂದರೆ ಫ್ಯಾಮಿಲಿ ಚಿಕ್ಕಮ್ಮ ಎಲ್ಲ ಬಂದಿದ್ವಿ. ಆವಾಗ ಊಟ ಕೊಡಿಸಿದ್ರು, ಇಲ್ಲಿ ಊಟ ಮಾಡಿದ್ವಿ ನಾವು. ಆವಾಗ ಚಿಕನ್ ಗೀ ರೋಸ್ಟ್ ತೊಗೊಂಡಿದ್ದು. ಎಷ್ಟು ಟೇಸ್ಟ್ ಇತ್ತು ಅಂತಂದರೆ ಇವತ್ತಿಗೂ ನನಗೆ ಮರೆಯೋಕ್ಕಾಗಲ್ಲ. ನಾನು ಚಿಕನ್ ಗೀ ರೋಸ್ಟ್ ಮಾಡ್ತೀನಿ, ತುಪ್ಪ ಎಲ್ಲ ಹಾಕಿ ಮಾಡಿದ್ರೂ ಆ ಟೇಸ್ಟ್ ಸಿಗಲ್ಲ ನಮ್ಗೆ ಆ ಥರ. ಬೇರೆ ಹೋಟ್ಲಲ್ಲೂ 1-2 ಸಲ ಈ ಹೋಟ್ಲಲ್ಲಿ ತಿಂದು ನೋಡಿಬಿಟ್ಟು ಬೇರೆ ಹೋಟ್ಲಿಂದು ನಮ್ಮನ್ನ ಹೀಗೆ ಏನು ಮನೆ ಮೆಂಬರ್ಸ್ಗಳೇ ಹೀಗೆ ಹೋಗ್ತೀವಲ್ಲ, ಕರ್ಕೊಂಡು ಹೋಗ್ತಾರೆ. ಆವಾಗ ಅವ್ರ ಜೊತೆ ಹೋದಾಗ ಚಿಕನ್ ಗೀ ರೋಸ್ಟ್ ನಾನು ತೊಗೊಂಡಿದ್ದೆ. ಆದರೆ ಈ ಚಿಕನ್ ಗೀ ರೋಸ್ಟ್ ಅಂತ ಹೇಳಿದ್ರೆ ಆ ಟೇಸ್ಟ್ ನನಗೆ ಇವತ್ತಿಗೂ ಸಿಕ್ಕಿಲ್ಲ. ಈ ಹೋಟ್ಲಿನ ಟೇಸ್ಟ್ ಇದೆಯಲ್ಲ ಗೀ ರೋಸ್ಟ್, ಇವತ್ತಿಗೂ ನನಗೆ ಆ ಟೇಸ್ಟ್ ಸಿಕ್ಕಿಲ್ಲ. ಅಷ್ಟು ಚೆನ್ನಾಗಿದೆ. ಇದು ಹೋಟ್ಲ್ ಹೆಸರು ಶೆಟ್ಟಿ ಲಂಚ್ ಹೋಮ್ ಅಂತ ಹೇಳ್ಬಿಟ್ಟು ಕುಂದಾಪುರದಲ್ಲಿರೋದು. ಇಲ್ಲಿ ಯಾರು ಬೇಕಾದರೂ ಕುಂದಾಪುರದಲ್ಲಿ ಕೇಳಿದರೆ ಶೆಟ್ಟಿ ಲಂಚ್ ಹೋಮ್ ಹೇಳ್ತಾರೆ ಹೋಟ್ಲ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇದು ಪಾರಿಜಾತ, ಕುಂದಾಪುರದ ಪಾರಿಜಾತ ಒಂದು ಶಾಸ್ತ್ರಿ ಪಾರ್ಕ್ ಒಂದು ಸ್ಟಾಪ್ ಇರುತ್ತೆ, ನೆಕ್ಸ್ಟ್ ಪಾರಿಜಾತ ಸ್ಟಾಪ್ ಇರುತ್ತೆ, ನೆಕ್ಸ್ಟ್ ಈ ಹೋಟ್ಲ್ ಅದು ಸಿಗುತ್ತೆ. ಅಂದರೆ ಲಾಸ್ಟ್ ಬಸ್ ಸ್ಟಾಪಿಂದ, ಅಂದರೆ ಕೊನೆ ಬಸ್ ಸ್ಟಾಪಿಂದ ಕುಂದಾಪುರ ಬಸ್ ಸ್ಟಾಪ್ ಅಂತ ಪಾರಿಜಾತ ಅದರ ಮಧ್ಯದಲ್ಲಿ ಈ ಹೋಟ್ಲ್ ಸಿಗುತ್ತೆ. ಒಂಥರ ಯಾವುದೇ ಫುಡ್ ತೊಗೊಳ್ಬೇಕಾದ್ರೆ ಚೆನ್ನಾಗಿದೆ. ನೋಡಿ, ಚಿಕನ್ ಲಾಲಿಪಾಪ್ ತೊಗೊಂಡಿದ್ದೆ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿತ್ತು. ಒಂದು ಕೆಂಪು ಚಟ್ನಿ ಕೊಟ್ಟಿದ್ರು ಇದಕ್ಕೆ ಹಾಕೊಂಡು ತಿನ್ನಲಿಕ್ಕೆ. ಚಟ್ನಿ ಬಗ್ಗೆ ನಂಗೆ ಅಷ್ಟೇನು ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ, ಟೇಸ್ಟ್ ಏನೋ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಆದರೆ ಬೇರೆ ಚಟ್ನಿಗಳಿಗಿಂತ ಇದೇ ಪರವಾಗಿಲ್ಲ ಅನಿಸುತ್ತೆ. ಅಂದರೆ ಖಾರ ಚಟ್ನಿ, ಪುದೀನ ಚಟ್ನಿ ಆಗಿತ್ತು ಗೊತ್ತಿಲ್ಲ, ಇದಕ್ಕೆ ಸೂಟ್ ಆಗಿದೆ. ಇದಕ್ಕಂದರೆ ಮ್ಯಾಚ್ ಆಗಿದೆ, ಒಂಥರ ಸರಿಯಾಗಿತ್ತು. ಮತ್ತು ಇದಕ್ಕೆ ಉಪ್ಪು ಖಾರ ಹುಳಿ ಸರಿಯಾಗಿರೋದ್ರಿಂದ ಆ ಚಟ್ನಿನೂ ಸ್ವಲ್ಪ ಸಪ್ಪೆ ಥರ ಟೇಸ್ಟ್ ಮ್ಯಾಚ್ ಆಯಿತು. ಮತ್ತು ಏನಂತಂದರೆ ನಾವು ಚಿಕನ್ ಗೀ ರೋಸ್ಟ್ ತೊಗೊಳ್ಳೋಣ ಅಂತ ನೋಡ್ತೀವಿ, ಯಾಕಂದರೆ ಚೆನ್ನಾಗಿರುತ್ತಲ್ಲ ಬಿಲ್ ನೋಡಿದಾಗ, ಅದು ರೇಟ್ ನೋಡಿದಾಗ 750 ರೂಪಾಯಿ ಇತ್ತು ಒಂದು ಪ್ಲೇಟಿಗೆ. ಹಾಗಾಗಿ ನಾವು ತೊಗೊಳ್ಳಿಲ್ಲ. ಹಾಗೆ ಬಿರಿಯಾನಿ ತೊಗೊಂಡ್ವಿ, 1 ಪ್ಲೇಟ್ ಬಿರಿಯಾನಿ, ಹಾಫ್ ಬಿರಿಯಾನಿ ಸಾಕಂತ ಹೇಳ್ಬಿಟ್ಟು. ಅದನ್ನು ನಮ್ಗೆ ತಿನ್ನಲಿಕ್ಕೆ ಆಗಲಿಲ್ಲ, ಅಷ್ಟೊಂದು ತುಂಬ ಇತ್ತು. ಸ್ವಲ್ಪ ಹಾಕ್ಕೊಂಡ್ವಿ. ನೆಕ್ಸ್ಟ್ ನಾವು ಈ ಚಿಕನ್ ಲಾಲಿಪಾಪ್ ತಿಂದಾದಮೇಲೆ ಬಿರಿಯಾನಿ ನಾವು ಬಿರಿಯಾನಿ ಹಾಕಿಸ್ಕೊಂಡ್ವಿ. ಸ್ವಲ್ಪ ತಿಂದ್ಬಿಟ್ಟು ಉಳಿದಿದ್ದನ್ನು ನಾವೇನು ಮಾಡಿದ್ವಿ ಅಂದರೆ ಪಾರ್ಸಲ್ ಮಾಡಿಸ್ಕೊಂಡ್ವಿ. ಈ ಚಿಕನ್ ಲಾಲಿಪಾಪಲ್ಲಿ ನಮ್ಗೆ 1 ಪ್ಲೇಟಿಗೆ 7 ಪೀಸ್ ಬರುತ್ತೆ. ಅದೆರಡು ಪೀಸ್ ತಿಂದುಬಿಟ್ಟು ಮತ್ತೆ ಉಳಿದಿದ್ದನ್ನು ಪಾರ್ಸಲ್ ಮಾಡ್ಕೊಂಡ್ವಿ. ಬಿರಿಯಾನಿನ ಸಹ ಮಿಕ್ಕಿತ್ತು, ಅದನ್ನು ಪಾರ್ಸಲ್ ಮಾಡ್ಕೊಂಡ್ವಿ. ನನಗೆ ಇಲ್ಲಿ ಬಿರಿಯಾನಿಯಲ್ಲಿ ಮೊಸರು ಬಜ್ಜಿ ಮತ್ತು ಗ್ರೇವಿ ಎಲ್ಲ ಹೋಟ್ಲಲ್ಲೂ ಅದೇ ಥರನೇ ಕೊಡೋದು. ಗ್ರೇವಿ ಯಾವತ್ತೂ ಯಾವ ಹೋಟ್ಲಿಂದು ನನಗೆ ಇಷ್ಟ ಆಗಲ್ಲ. ಮೊಸರು ಬಜ್ಜಿ ಅಂದರೆ ಪರವಾಗಿಲ್ಲ, ಇಷ್ಟ ಆಗುತ್ತೆ. ಮೊಸರು ಬಜ್ಜಿ ಬೇಕು ನನಗೆ ಬಿರಿಯಾನಿಗೆ. ಇದಕ್ಕೆ ಗ್ರೇವಿ ಅಷ್ಟು ಇಷ್ಟ ಆಗಲ್ಲ. ಆದರೆ ಟೇಸ್ಟ್ ನೋಡ್ತೀನಿ ನಾನು, ಅಂದರೆ ಯಾವ ಥರ ಚೆನ್ನಾಗಿರ್ಬೇಕು ಅಂತ ಟೇಸ್ಟ್ ನೋಡೋಕ್ಕೋಸ್ಕರ ಒಂದು ಚಿಕ್ಕ ಸ್ಪೂನಲ್ಲಿ ಒಂಚೂರು ಸೈಡಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಮಾಡ್ತೀನಿ ಅಷ್ಟೇ. ಈ ಬಿರಿಯಾನಿ ತುಂಬ ಚೆನ್ನಾಗಿತ್ತು, ರೈಸ್ ಒಳ್ಳೆ ಇತ್ತು, ಬಾಸುಮತಿ ರೈಸ್ ತುಂಬ ಚೆನ್ನಾಗಿತ್ತು ರೈಸ್.
ಟೇಸ್ಟು ಸಹ ಚೆನ್ನಾಗಿತ್ತು. ಇದು ತುಂಬ ಫೇಮಸ್ ಹೋಟ್ಲು, ತುಂಬ ವರ್ಷದ ಹಿಂದಿನಿಂದಲೂ ಇದ್ದಂಥ ಹೋಟ್ಲು. ಮೊದಲೆಲ್ಲ ಒಂದು ಕುಂದಾಪುರಕ್ಕೆ ಹೋದರೆ ಫಿಶ್ ಮಸಾಲ, ಫಿಶ್ ಸಾರನ್ನು ತೊಗೊಳ್ತೀವಿ ಅಂದರೆ ಅದು ಶೆಟ್ಟಿ ಲಂಚ್ ಹೋಟ್ಲಲ್ಲಿ ಒಳ್ಳೆ ಫಿಶ್ ಸಾಂಬಾರು ಇರುತ್ತೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗೋರು ಎಷ್ಟು ಜನ ಇದ್ರು ಅವಾಗ. ಇವಾಗೆಲ್ಲ ನಾನ್ ವೆಜ್ಜೆಲ್ಲ ತುಂಬ ಇದು ಮಾಡ್ತಾರೆ, ಚಿಕನ್ದು ಬೇರೆ ಬೇರೆ ಐಟಮ್. ಅವಾಗೆಲ್ಲ ಚಿಕನ್ದು ಮಾಡ್ತಾಯಿದ್ರು ಸಹ ಫಿಶ್ ಸಾರಿಗೆ ತುಂಬ ಹೆಸರು. ಮೀನು ಸಾರು ಊಟ ಅಂದರೆ ಶೆಟ್ಟಿ ಲಂಚ್ಗೆ ಹೋಗಬೇಕು ಅಂದರೆ ಆ ಥರ ಇತ್ತು. ಒಂದು ಸಿಟಿಯಲ್ಲಿ ಹೋಗಿ ಕುಂದಾಪುರಕ್ಕೆ ಹೋದರೆ ಊಟ ಮಾಡಬೇಕು ನಾನ್ ವೆಜ್ ಫಿಶ್ ಸಾಂಬಾರು ಅಂದರೆ ಶೆಟ್ಟಿ ಲಂಚ್ ಹೆಸರುವಾಸಿಯಾಗಿತ್ತು. ಇವಾಗಲೂ ಹೆಸರುವಾಸಿಯಾಗಿದೆ. ಈ ಪುನೀತ್ ರಾಜ್ಕುಮಾರ್ ಇವರೆಲ್ಲ ಈ ಹೋಟ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಅನಿಸುತ್ತೆ. ಎಲ್ಲೋ ಒಂದು ಪುನೀತ್ ರಾಜ್ಕುಮಾರ್ ಇಂಟರ್ವ್ಯೂಗಲ್ಲೋ ಏನೋ ಒಂದು ಕೇಳಿದ ನೆನಪು. ಹೋಟ್ಲು ಸಹ ನೀಟಾಗಿ ತುಂಬ ಕ್ಲೀನಾಗಿ ಚೆನ್ನಾಗಿದೆ ಹೋಟ್ಲು. ಇದೇನು ಹಳೆ ಬಿಲ್ಡಿಂಗ್ ಏನೋ ಗೊತ್ತಿಲ್ಲ, ಅಂದರೆ ಬಿಲ್ಡಿಂಗ್ ಅದೇ ಜಾಗದಲ್ಲೇ ಇರೋದದು ಹೋಟ್ಲು. ಏನಾದ್ರು ಹೊಡೆದು ಹೊಸ್ದಾಗಿ ಕಟ್ಟಿದ್ದಾರೆ ಅಥವಾ ಅದನ್ನೇ ನೀಟಾಗಿ ಇಟ್ಟಿದ್ದಾರೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಹೋಟ್ಲು ಮಾತ್ರ. ಬಿಲ್ಲು ಸ್ವಲ್ಪ ಇಲ್ಲಿ ಕಾಸ್ಟ್ಲಿ, ನಮ್ಗೆ ಒಂದು 100-200 ರೂಪಾಯಿಗೆ ಆ ಥರ ಗೊತ್ತಿಲ್ಲ. ಫಿಶ್ದು ಮಾತ್ರ ಗೊತ್ತಿಲ್ಲ ನನಗೆ, ಅಂದರೆ ಕಾಣಿ ಅಂತೀವಲ್ಲ ಖಂಡಿಕೆ, ಆ ಮೀನುಗಳೆಲ್ಲ ಕಾಸ್ಟ್ಲಿ ಇರುತ್ತೆ ಬಿಡಿ, ಎಲ್ಲ ಹೋಟ್ಲಲ್ಲಿ ಕಾಸ್ಟ್ಲಿ ಇರುತ್ತೆ. ಇವ್ರದ್ದು ಗೊತ್ತಿಲ್ಲ. ಚಿಕನ್ ಇರೋಷ್ಟು ಎಲ್ಲ ಕಾಸ್ಟ್ಲಿ, 250 ರೂಪಾಯಿ. ಅಂದರೆ ದುಡ್ಡಿದ್ದವ್ರೆ ಹೋಗಬೇಕಾಗತ್ತೆ. 200-300 ರೂಪಾಯಿ ಇಟ್ಕೊಂಡು ಊಟ ಮಾಡೋಕ್ಕಾಗಲ್ಲ ಚಿಕನ್ ಇರೋಷ್ಟೆಲ್ಲ ತಿನ್ನಲಿಕ್ಕೆ. ಏನೋ ಮೀನು ಸಾಂಬಾರು ಊಟ ಅಂತಂದ್ರೆ ಹೋಗ್ಬೋದು ಅನ್ಸುತ್ತೆ. 200 ರೂಪಾಯಿಗೆಲ್ಲ ಸಿಗುತ್ತೇನೋ, ಅದು ಅಷ್ಟು ದುಡ್ಡು ಇಲ್ಲ. ಯಾಕಂದರೆ ನನಗಲ್ಲಿ ಜನ ಎಲ್ಲ ಇದ್ರಲ್ಲ, ಹಾಗಾಗಿ ಸ್ವಲ್ಪ ರೇಟೆಲ್ಲ ಕೇಳೋಕ್ಕೆ ಸ್ವಲ್ಪ ಇರುತ್ತೆ. ಅಂದರೆ ವಿಚಾರಿಸಿತ್ತು. ಹಾಗೆ ನಾವು ಮಾತಾಡ್ತಾ ಕೂತ್ಕೊಂಡ್ವಿ. ಬಿಲ್ ಬರಬೇಕಾಗಿತ್ತು, ಊಟ ಎಲ್ಲ ಆಗಿತ್ತು, ಬಿಲ್ ಬರಬೇಕು. ಇವಾಗ ನಾನು ಪಾರ್ಸಲ್ ಮಾಡೋಕ್ಕೆ ಹೇಳ್ತಾ ಇದ್ದೆ, ಅದೆಲ್ಲ ಉಳಿದಿತ್ತಲ್ಲ ಬಿರಿಯಾನಿ ಎಲ್ಲ ಹಾಗೆ ತಮಾಷೆ ಮಾಡ್ಕೊಂಡು ಸಪ್ಲೈ ಎಲ್ಲ ಸಹ ಚೆನ್ನಾಗಿದೆ. ಸ್ವಲ್ಪ ಬೇಗನೆ ಕೊಡ್ತಾರೆ, ಗಂಟೆಗಟ್ಟಲೆ ಏನು ಮಾಡೋಕ್ಕೆ ಹೋಗಲ್ಲ. ಕೆಲವು ಹೋಟ್ಲಲ್ಲಿ ಪಾಪ ಜನ ಇರಲ್ವೇ ಅನ್ನೋ ಗೊತ್ತಿಲ್ಲ, ಗಂಟೆಗಟ್ಟಲೆ ಕೂರಿಸ್ತಾರೆ. ಒಂದೊಂದ್ಸಲ ಬೇಡಪ್ಪ ಅಂತ ಹೇಳ್ಬಿಟ್ಟು ಬಂದಿರೋದು ಇದೆ. ಕೆಲವೊಂದು ಆ ಥರ ಕೇಳಿದ್ದೀನಿ ನಾನು. ನನ್ನ ಜೊತೆ ಹೋಗಿ ಕೊಡಲೇ ಇಲ್ಲ, ಈಗ ಬರುತ್ತೆ ನಾವು ಸೀದಾ ವಾಪಸ್ ಬಂದಿರ್ತೀವಿ. ಅದು ಹಾಗೆಲ್ಲ ಸಪ್ಲೈ ಚೆನ್ನಾಗಿದೆ, ಬೇಗ ಕೊಡ್ತಾರೆ. ಒಂದು 10 ನಿಮಿಷ, 1/4 ಗಂಟೆಲ್ಲ ಕೊಡ್ತಾರೆ. ಆದರೆ ಕುಂದಾಪುರಕ್ಕೆ ಬಂದವರು, ಊರ ಕಡೆಯವ್ರಿಗೆ ಗೊತ್ತಿದೆ, ಕುಂದಾಪುರಕ್ಕೆ ಬಂದವರು ಇಲ್ಲಿ ಒಂದ್ಸಲ ಊಟ ಮಾಡಿ ನೋಡಿ. ತುಂಬ ಚೆನ್ನಾಗಿ ಇವಾಗ ಊಟ ಎಲ್ಲ ಆಗಿ ಸೋಂಪು ಕಾಳು ನಾನು ತಿಂತಾಯಿದ್ದೀನಿ. ನಿಮಗೆ ಪ್ಲೇನ್ ಸೋಂಪು ಆದರೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಸ್ವೀಟ್ ಕಾಳು ಹಾಕ್ಕೊಡ್ತಾರಲ್ಲ ಅದು ಇಷ್ಟ ಆಗುತ್ತೆ. ಹಾಗೆ ಊಟ ಆಯಿತು ನಮ್ಮದು. ಹಾಗೆ ತಮಾಷೆ. ಇದು ವಿಡಿಯೋ ತುಂಬ ಚೆನ್ನಾಗಿದೆ. ನನಗೆ ಫಸ್ಟಿನ ವಿಡಿಯೋ ಸೈಲೆಂಟ್ ಮಾಡಿದ್ರಿಂದ ವಾಯ್ಸ್ ಕೊಟ್ಟಿದ್ನಲ್ಲ, ಅದಕ್ಕೋಸ್ಕರ ಫುಲ್ ವಿಡಿಯೋನ ವಾಯ್ಸ್ ಕೊಡ್ತಾ ಬಂದೆ. ಇದು ತುಂಬ ಚೆನ್ನಾಗಿತ್ತು. ನಾನು ತಮಾಷೆ ಬರ್ತಾಯಿದ್ವಿ. ಇವಾಗ ನಾವು ಸೈಬರ್ಗೆ ಅವಳಿದ್ದು ಸೈಬರಲ್ಲಿ ಕೆಲಸ ಇತ್ತಲ್ಲ, ಸೈಬರ್ಗೆ ಇವಾಗ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ. 10 ನಿಮಿಷ ರಿಕ್ಷಾದಲ್ಲಿ 10 ನಿಮಿಷ ನಡೆಯೋಕ್ಕಾಗಲ್ಲ, ತುಂಬ ಹಂಗಾಗ್ಬೋದು. 1 ಕಿಲೋಮೀಟ್ರ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಅಷ್ಟಿದೆ. ಹಾಗೆ ಮತ್ತು ಅವಳಿಗೂ ಲೇಟ್ ಆಗುತ್ತೆ, ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಗೆ ಇದು ಶಾಸ್ತ್ರಿ ಪಾರ್ಕ್ ಹತ್ರ ಬಂದು, ಶಾಸ್ತ್ರಿ ಪಾರ್ಕ್ ಹತ್ರ ಇರುವಂಥದ್ದೇ ಸೈಬರ. ಈ ಶಾಸ್ತ್ರಿ ಪಾರ್ಕಿದು ಒಂದು ಕಥೆ ಇದೆ ಬಸ್ಸಿಂದ, ಅದು ಇನ್ನೊಮ್ಮೆ ನಾನು ಹೇಳ್ತೀನಿ. ಕೆಲವರಿಗೆ ಗೊತ್ತಿದ್ದಿದ್ದವರು, ನಾನೇ ಊರ ಕಡೆಯೊಳಗೆ ನನಗೆ ಗೊತ್ತಿರಲಿಲ್ಲ, ಇನ್ನೊಮ್ಮೆ ಹೇಳ್ತೀನಿ. ಇವಾಗ ಆಗ ವೀಡಿಯೋ ಮುಗಿಯುತ್ತಲ್ವ, ಅಷ್ಟರೊಳಗೆ ನಾನು ಕ್ಲೋಸ್ ಮಾಡಬೇಕಾಗುತ್ತೆ ಮಾತಾಡೋದನ್ನ.
ನಾವು 8:15 ಆಯಿತು. ನಂಬ್ತಿರಲ್ವ ಆ ಸೈಡಲ್ಲಿ 11:30 ಕೂತವರಿಗೆ 8 ಗಂಟೆ ರಾತ್ರಿ ಆಯಿತು. ಆಮೇಲೆ ನಮ್ಮ ಚಿಕ್ಕಮ್ಮನ ಮಗ ಬಂದು ನಮ್ಮನ್ನು ಕರ್ಕೊಂಡು ಬರೋಕ್ಕೆ ಬಂದ ಕಾರ್ ತೊಗೊಂಡು. ಹಾಗೆ ಹಣ್ಣಿನ ಅಂಗಡಿ ಚಿಕ್ಕಮ್ಮ ಹಣ್ಣು ತರಕ್ಕೆ ಹೇಳಿದ್ರೆ ಹಾಗೆ ಹಣ್ಣು ತೊಗೊಂಡ್ವಿ. ನೋಡಿ ಎಷ್ಟು ದೊಡ್ಡ ಅಂಗಡಿ ಇದೆ. ಯಾವ ಥರದ ಹಣ್ಣುಗಳು, ಎಲ್ಲ ಥರದ ಹಣ್ಣುಗಳು ಇದ್ದಾವೆ. ಹಣ್ಣು ತೊಗೊಂಡು ಎಲ್ಲ ಆದಮೇಲೆ ನಾನು ತಲೆನೋವಿಂದು ಮಾತ್ರೆ ನನಗೆ ಯಾವಾಗಲೂ ಬೇಕಾಗುತ್ತೆ. ತಲೆನೋವು 2 ದಿನಕ್ಕೊಮ್ಮೆ ಬರ್ತಾ ಇರುತ್ತೆ. ಹಾಗೆ ತಲೆನೋವಿನ ಮಾತ್ರೆ ತೊಗೊಂಡು ಬಂದೆ. ಮೆಡಿಕಲ್ ಶಾಪಿಗೆ ಹೋಗಿ ಮಾತ್ರೆ ತೊಗೊಂಡು ಮನೆಗೆ ಹೊರಟು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಹಾಗೆ ಮಾತ್ರೆಗೆ ಟ್ಯಾಬ್ಲೆಟ್ಸ್ ತೊಗೊಂಡು ದುಡ್ಡು ಕೊಟ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡು ನನ್ನ ಕೆಲಸ ಮುಗೀತು. ಮನೆಗೆ ಹೋಗ್ಬೇಕಾದ್ರೆ 9 ಗಂಟೆ ಆಯಿತು. 9 ಗಂಟೆ ಆದಮೇಲೆ ಮನೆ ಸೇರ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಸುಸ್ತಾಯಿತು. ಇದು ಬೆಳಗ್ಗೆ 11 ಗಂಟೆ 10:30 ಮನೆಯಿಂದ ಬಿಟ್ಟಿದ್ದು. ನಮಸ್ಕಾರ ಎಲ್ಲರಿಗೂ.